ಸೊ ಈ ಪ್ರಾಚೀನ ಗ್ರಂಥಗಳ ಬಗ್ಗೆ ಯೋಚನೆ ಮಾಡಿದಾಗ ನಮ್ಗೆಲ್ಲರಿಗೂ ಅವು ಲೈಕ್ ಒಂದು ಹಳೆಯ ತುಕ್ಕು ಹಿಡಿದ ಬೀಗ ಹಾಕಿರೋ ನಿಧಿ ಪೆಟ್ಟಿಗೆ ತರ ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಒಳಗಡೆ ಏನೋ ಅಮೂಲ್ಯವಾದದ್ದಿದೆ ಅಂತ ಗೊತ್ತು, ಆದ್ರೆ ಆ ಬೀಗ ತೆಗೆಯೋದು ಅಸಾಧ್ಯ ಅನ್ನೋ ತರ ಒಂದು ಫೀಲಿಂಗ್ ಇರುತ್ತೆ. ಎಕ್ಸಾಕ್ಟ್ಲಿ. ಅದೇ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ಆರಿಸಿಕೊಂಡಿರೋ ಮೂಲಪಠ್ಯ ಭಗವದ್ಗೀತೆ ಪರಿಚಯ. ಈ ಪಠ್ಯದ ಆಧಾರದ ಮೇಲೆ ಆ ಹಳೆಯ ಬೀಗನ ಒಡೆದು ನಮ್ಮ ದೈನಂದಿನ ವೈಯಕ್ತಿಕ ಬೆಳವಣಿಗೆಗೆ ಈ ಜ್ಞಾನವನ್ನ ಹೇಗೆ ಬಳಸಬಹುದು ಅಂತ ಹುಡುಕೋದೆ ನಮ್ಮ ಮೇನ್ ಗುರಿ. ಇದು ನಿಜಕ್ಕೂ ರೋಮಾಂಚಕಾರಿಯಾಗಿದೆ. ಯಾಕಂದ್ರೆ ನಾವು ಆ ಬೀಗ ಮುಟ್ಟೋಕು ಮುಂಚೆನೆ ನಮ್ಮ ತಲೆಯಲ್ಲಿ ಕೆಲವು ದೊಡ್ಡ ತಡೆಗೋಡೆಗಳನ್ನ ಕಟ್ಕೊಂಡಿದ್ದೀವಿ. ಈ ಪಠ್ಯದಲ್ಲಿ ನಾವು ನಂಬಿರೋ 5 ಪ್ರಮುಖ ಮಿಥ್ಯಗಳ ಬಗ್ಗೆ ಹೇಳಿದ್ದಾರೆ. 5 ಮಿಥ್ಯಗಳು ಅಂದ್ರೆ ಲೈಕ್ ಯಾವ್ಯಾವುದು? ಫಸ್ಟ್ ಏನಂದ್ರೆ, ಇದು ಬರೀ ಸಂಸ್ಕೃತದಲ್ಲಿದೆ, ನಮಗ ಅರ್ಥ ಆಗಲ್ಲ ಅನ್ನೋದು. ಮತ್ತೆ ಇದು ಕೇವಲ ವೇದ ಕಲಿಯೋರಿಗೆ ಇಲ್ಲಂದ್ರೆ ಪಂಡಿತರಿಗೆ ಮಾತ್ರ ಸೀಮಿತ ಅಂತ. ಓ, ಓಕೆ. ಹೌದು. ಜೊತೆಗೆ ಇದು ದೈನಂದಿನ ಜೀವನಕ್ಕೆ ಪ್ರಾಕ್ಟಿಕಲ್ ಅಲ್ಲ. ಮತ್ತೆ ಅಂದ್ರೆ ಓದೋಕೆ ಇದಕ್ಕಿಂತ ಬೇರೆ ಒಳ್ಳೆ ಆಧುನಿಕ ಪುಸ್ತಕಗಳಿವೆ ಅನ್ನೋ ತಪ್ಪು ಕಲ್ಪನೆಗಳು. ಆದ್ರೆ ಒಂದ್ ನಿಮಿಷ, ಆ ತಡೆಗೋಡೆಗಳು ತಾವಾಗಿಯೇ ಹುಟ್ಕೊಂಡಿದ್ದಲ್ಲ ಅಲ್ವಾ? ಮೂಲತಃ ಅದು ಸಂಸ್ಕೃತದಲ್ಲೇ ಇದೆ. ಹೌದು, ನಿಜ. ಮತ್ತೆ ಸಾವಿರಾರು ವರ್ಷಗಳ ಹಿಂದೆ ಬರೆದಿರೋದು. ಸೊ ಜನರು ಇದನ್ನ ದಿನನಿತ್ಯ ಬಳಸೋ ಉಪಕರಣ ಅಂತ ನೋಡೋ ಬದಲು ಮ್ಯೂಸಿಯಂನಲ್ಲಿ ಇಡೋ ವಸ್ತು ತರ ನೋಡ್ತಾರೆ. ಅದೇ ಅಲ್ವಾ? ಮ್ಯೂಸಿಯಂನಲ್ಲಿ ಗಾಜಿನ ಹಿಂದೆ ಇಟ್ಟಿರೋ ಪ್ರಾಚೀನ ವಸ್ತುವಿನ ತರ ನೋಡ್ತಿದ್ದಾರೆ ಅನ್ಸುತ್ತೆ. ಮೇಲ್ನೋಟಕ್ಕೆ ಹಾಗೆ ಅನ್ಸೋದು ಸಹಜ. ಆದರೆ ಸ್ಮಾರ್ಟ್ ಲರ್ನರ್ಸ್ಗಾಗಿ ಭಗವದ್ಗೀತೆ ಅನ್ನೋ ಪರಿಕಲ್ಪನೆ ಈ ಮಿಥ್ಯಗಳನ್ನ ಸಂಪೂರ್ಣವಾಗಿ ಸುಳ್ಳು ಮಾಡುತ್ತೆ. ಅಂದ್ರೆ ಹೆಂಗೆ? ಈ ಪಠ್ಯ ಭಾಷೆಯ ಸಂಕೀರ್ಣತೆನ ಬದಿಗಿಟ್ಟು ಅದನ್ನ ನಮ್ಮ ದಿನನಿತ್ಯದ ಆಡುಭಾಷೆಯಲ್ಲಿ ಸರಳವಾಗಿ ವಿವರಿಸುತ್ತೆ. ಇದು ಬರೀ ಶ್ಲೋಕಗಳನ್ನ ಕಂಠಪಾಠ ಮಾಡೋ ವಿಚಾರ ಅಲ್ಲ. ಓಕೆ, ಹಾಗಾದ್ರೆ ಇದು ನಮ್ಮ ಆಲೋಚನೆಗಳನ್ನ ಡಿಕೋಡ್ ಮಾಡೋ ಪ್ರಕ್ರಿಯೆ ಅಂತ ಹೇಳ್ಬೋದಾ? ಖಂಡಿತ. ಆ ಮ್ಯೂಸಿಯಂ ಗಾಜನ್ನ ಒಡೆದು ಪ್ರತಿಯೊಬ್ಬರಿಗೂ ನಿಲುಕುವಂತೆ ಮಾಡೋದೇ ಇದರ ಉದ್ದೇಶ. ಹೊಸಬರಿಗೆ ಇದನ್ನ ಹೇಳ್ಕೊಡ್ಬೇಕು ಅಂದ್ರೆ ಇದೊಂದು ಯೂಸರ್ ಮ್ಯಾನ್ಯುಯಲ್ ತರ ಕೆಲ್ಸ ಮಾಡುತ್ತೆ. ಯೂಸರ್ ಮ್ಯಾನ್ಯುಯಲ್? ವಾವ್! ಅಂದ್ರೆ ಮನುಷ್ಯನ ಮನಸ್ಸನ್ನ ಹೇಗೆ ಆಪರೇಟ್ ಮಾಡಬೇಕು ಅಂತ ತಿಳಿಸೋ ಕೈಪಡಿ. ಎಕ್ಸಾಕ್ಟ್ಲಿ. ಪಠ್ಯದಲ್ಲಿ ಹೇಳಿರೋ ಹಾಗೆ ಇದನ್ನ ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಉದಾಹರಣೆಗೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮಾಡಬಹುದಾದ 3 ಸರಳ ಅಭ್ಯಾಸಗಳನ್ನ ನೋಡೋಣ. ಓ, 3 ಅಭ್ಯಾಸಗಳು. ಇದು ಇಂಟ್ರೆಸ್ಟಿಂಗ್ ಆಗಿದೆ, ಹೇಳಿ. ಮೊದಲನೇದು, ಬೆಳಗ್ಗೆ ಎದ್ದ ತಕ್ಷಣ 1 ನಿಮಿಷ ಸುಮ್ನೆ ಕೂತು ನಮ್ಮ ಉಸಿರಾಟದ ಮೇಲೆ ಗಮನ ಹರಿಸೋದು. 2ನೇದು, ಇವತ್ತಿನ ನನ್ನ ಕರ್ತವ್ಯ ಏನು ಅಂತ ಒಂದು ಕ್ಲಾರಿಟಿ ತಂದುಕೊಳ್ಳೋದು. ಅಂದ್ರೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡದೆ ಬರೀ ಕೆಲ್ಸದ ಮೇಲೆ ಫೋಕಸ್ ಮಾಡೋದು ಅಲ್ವಾ? ಹೌದು, ನೀವು ಕರೆಕ್ಟಾಗಿ ಹಿಡಿದ್ರಿ. 3ನೇದು, ಏನೇ ಕಷ್ಟ ಬಂದ್ರೂ ಸಮಚಿತ್ತದಿಂದ ಇರ್ತೀನಿ ಅಂತ ಸಂಕಲ್ಪ ಮಾಡೋದು. ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ತರ ನಮ್ಮ ಡೈಲಿ ಪ್ರಾಕ್ಟೀಸ್ಗೆ ಹೆಲ್ಪ್ ಆಗುತ್ತೆ. ರಿಯಲಿ ಇಂಟ್ರೆಸ್ಟಿಂಗ್. ಆದರೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಹೇಳಿದ ಮಾತುಗಳು ಇಂದಿನ ಕಾರ್ಪೊರೇಟ್ ಪ್ರಪಂಚದಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತಿರೋ ನಮಗೆ ಹೇಗೆ ಅನ್ವಯ ಆಗುತ್ತೆ ಅಂತಲ್ವಾ? ಹೌದು, ಹೇಗೆ ತಾನೇ ಯೂಸ್ ಆಗುತ್ತೆ? ಅದೇ ಇದರ ಅಸಲಿ ಮ್ಯಾಜಿಕ್. ಇದು ಹೊರಗಿನ ಭೌತಿಕ ಯುದ್ಧದ ಬಗ್ಗೆ ಅಲ್ಲ, ನಮ್ಮ ಮನಸ್ಸಿನ ಒಳಗೆ ನಡೆಯುವ ಗೊಂದಲಗಳ ಯುದ್ಧದ ಬಗ್ಗೆ ಮಾತಾಡುತ್ತೆ. ಹೌದು, ಇವತ್ತಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಕೂಡ ಕಷ್ಟ ಆಗೋಗಿದೆ. ಕರೆಕ್ಟ್. ಈಗ ನಾಳೆ ಆಫೀಸಲ್ಲಿ ಒಂದು ದೊಡ್ಡ ಪ್ರೆಸೆಂಟೇಷನ್ ಅಥವಾ ಇಂಟರ್ವ್ಯೂ ಇದೆ ಅಂದ್ಕೊಳ್ಳಿ. ವಿಪರೀತ ಭಯ, ಆತಂಕ ಶುರುವಾಗುತ್ತೆ. ಹೌದು, ಟೆನ್ಷನ್ನಿಂದ ನಿದ್ದೆನೆ ಬರಲ್ಲ. ಅದೇ ಆಗ ಈ ಯೂಸರ್ ಮ್ಯಾನ್ಯುಯಲ್ ನಮ್ಮ ಮೆದುಳನ್ನ ಟ್ಯೂನ್ ಮಾಡುತ್ತೆ. ಫಲಿತಾಂಶದ ಬಗ್ಗೆ ಯೋಚಿಸೋದನ್ನ ನಿಲ್ಲಿಸಿ ಈಗ ಮಾಡಬೇಕಾದ ಕೆಲ್ಸದ ಮೇಲೆ ಫೋಕಸ್ ಮಾಡಿದಾಗ ಆತಂಕ ತಾನಾಗೇ ಮಾಯ ಆಗುತ್ತೆ. ರೈಟ್. ಅಂದ್ರೆ ಜ್ಞಾನ ಬರೀ ತಲೆಯಲ್ಲಿದ್ರೆ ಅದು ಇನ್ಫಾರ್ಮೇಶನ್ ಅಷ್ಟೇ. ಆದ್ರೆ ಅದು ನಮ್ಮ ಡೈಲಿ ಆಕ್ಷನ್ಸ್ ಅಲ್ಲಿ ಇಳಿದಾಗ ಮಾತ್ರ ಅದಕ್ಕೊಂದು ಬೆಲೆ ಬರುತ್ತೆ. ನಿಖರವಾಗಿ. ಹೌದು. ಡೈಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಈ ಲೆಸನ್ಸ್ ತುಂಬಾನೇ ಇಂಪ್ರೂವ್ಮೆಂಟ್ ತರುತ್ತೆ. ಇದೊಂದು ಪರ್ಸನಲ್ ಗ್ರೋತ್ ಕಡೆಗಿನ ಸುಂದರ ಜರ್ನಿ ಅಂತಾನೆ ಹೇಳಬಹುದು. ಅದ್ಭುತ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಭಗವದ್ಗೀತೆ ಅನ್ನೋದು ಯಾರಿಗೂ ನಿಲುಕದ ಕಠಿಣ ಗ್ರಂಥ ಅಲ್ಲ. ಬದಲಾಗಿ ಸ್ಮಾರ್ಟ್ ಕಲಿಯೋರಿಗೆ ತಮ್ಮ ಜೀವನನ ಸರಳವಾಗಿ ರೂಪಾಂತರಿಸಿಕೊಳ್ಳಕ್ಕಿರೋ ಒಂದು ಬೆಸ್ಟ್ ಗೈಡ್. ನಿಜ. ಇದು ನಮ್ಮ ದೈನಂದಿನ ಆಲೋಚನಾ ಶೈಲಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಖಂಡಿತ. ಸೊ ಈ ಆಳವಾದ ಚರ್ಚೆಯನ್ನ ಮುಗಿಸೋ ಮುನ್ನ ಒಂದು ಯೋಚನೆ ಮಾಡೋಣ. ಕೇವಲ ಹಳೆ ಭಾಷೆಯಲ್ಲಿದೆ ಅಂತ ನಾವು ದೂರ ಇಟ್ಟ ಪುಸ್ತಕ ನಮ್ಮ ಇಂದಿನ ಮಾಡರ್ನ್ ಸಮಸ್ಯೆಗಳನ್ನ ಇಷ್ಟು ನಿಖರವಾಗಿ ಡೀಬಗ್ ಮಾಡಬಲ್ಲದು ಅಂದ್ರೆ ಇನ್ ಯಾವ್ಯಾವ್ದನ್ನ ಮಿಸ್ ಮಾಡ್ಕೊಳ್ತಿದ್ದೀವಿ ಅಲ್ವಾ? ಅದೇ,
ಕೇವಲ ಮೇಲ್ನೋಟದ ಕಠಿಣತೆ ನೋಡಿ ಇನ್ಯಾವ ಮಹತ್ವದ ಪ್ರಾಚೀನ ಜ್ಞಾನವನ್ನು ನಾವು ನಿರ್ಲಕ್ಷಿಸ್ತಿದ್ದೇವೆಯೋ? ₹1,000 ಕೊಟ್ಟು ಥೆರಪಿಸ್ಟ್ ಹತ್ರ ಹುಡುಕ್ತಿರೋ ಉತ್ತರಗಳು ನಮ್ಮದೇ ಮನೆಯ ಕಪಾಟಿನಲ್ಲಿ ಧೂಳಿ ಹಿಡಿಯುತ್ತಿರುವ ಇಂತಹ ಪುಸ್ತಕಗಳಲ್ಲೇ ಅಡಗಿವೆಯೋ ಏನೋ ಯೋಚನೆ ಮಾಡಿ.